ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ನಂದು ಡೈಲಿ ರುಟೀನ್ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಟೀ ಮಾಡ್ಕೋತಾ ಇದೆ. ಅದ್ರ ಜೊತೆಗೆ ಬ್ರೇಕ್ಫಾಸ್ಟಿಗೆ ನಮ್ಮ ಸೈಡ್ ಮಂಗಳೂರಲ್ಲಿ ತುಳುವಲ್ಲಿ ಓಡ್ಪಾಳೆ ಅಂತಾರೆ ಅಥವಾ ಓಡ್ ರೊಟ್ಟಿ ಅಂತಾರೆ. ಬಟ್ ಈ ಕಡೆ ಎಲ್ಲ ಇದಕ್ಕೆ ಆಪಮ್ ಅಂತಾರೆ. ಸೊ ಸೇಮ್ ಅದು ಆಪಮ್ ಮತ್ತು ಓಡ್ ರೊಟ್ಟಿ ಸೇಮ್ ಅದು. ಸೊ ಅದನ್ನ ಮಾಡ್ಕೋತಾ ಇದ್ದೆ. ಇದು ನನ್ನ ಫೇವ್ರೆಟು. ಬಟ್ ಏನಾಗಿತ್ತಂದರೆ ಈ ಪ್ಯಾನ್ ಅಥವಾ ಮಣ್ಣಿನ ತವ ಇದಲ್ವ, ಇದನ್ನ ತೊಗೊಬಂದು ಆಲ್ಮೋಸ್ಟ್ 2 ಇಯರ್ ಆಗಿತ್ತು. ಫಸ್ಟಿಗೆ ತಂದ ಸ್ಟಾರ್ಟಿಂಗಲ್ಲಿ ಅದರಲ್ಲಿ ರೊಟ್ಟಿ ಮಾಡಿದರೆ ಅದು ಹೇಳ್ತಾನೆ ಇರಲಿಲ್ಲ. ಸೊ ಬೇಡ, ಇದು ಆಗ್ತಾ ಇಲ್ಲ ಅಂತೇಳಿ ಹಾಗೆ ಇಟ್ಟಿದ್ದೆ. ಬಟ್ ಇವತ್ತು ಯಾಕೋ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಬಟ್ ಅದು ಪರ್ಫೆಕ್ಟಾಗಿ ಬಂತು. ನೆಕ್ಸ್ಟ್ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ತಿನ್ನಿಸಿ ಪ್ರಾಪ್ತಿನ ಸ್ಕೂಲಿಗೆ ಕಳಿಸಿದೆ. ನೆಕ್ಸ್ಟ್ ನಾನು ಮತ್ತು ಪ್ರಾಗ್ಯ ತರಕಾರಿ ತರೋಣ ಅಂತೇಳಿ ಹೊರಟಿದ್ವಿ. ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡಿಕೊಂಡು ಅವಳು ಫೋಸ್ ಕೊಡ್ತಾ ಇದ್ಲು. ನೆಕ್ಸ್ಟ್ ತಂದಿರೋ ತರಕಾರಿನೆಲ್ಲ ನಾನಿಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ನಾನು ಯೂಶ್ವಲಿ ಡೈಲಿ ಅಂತ ತರಕಾರಿ ತರೋದಿಲ್ಲ, ವೀಕ್ಲಿ ಒನ್ಸ್ ವೀಕಿಗೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ತಗೊಂಬಂದು ಇಟ್ಕೋತೀನಿ. ದೆನ್ ನಾನು ಅವತ್ತು ಸಾಂಬಾರಿಗೆ ಸೌತೆಕಾಯಿ ಅಂದರೆ ಮಂಗಳೂರು ಸೌತೆಕಾಯಿ ಮತ್ತು ಹುರುಳಿಕಾಳನ್ನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಅಂದರೆ ನಿನ್ನೆನೇ ನಾನು ಹುರುಳಿಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಆ್ಯಂಡ್ ಏನಂದರೆ ಮುಂಚೆ ನಮ್ಮ ಮನೇಲಿ ತೋಟದಲ್ಲಿ ಸೌತೆಕಾಯಿ ಬೆಳೆಸ್ತಾ ಇದ್ರು ಓಕೆನಾ. ಅದೆಲ್ಲ ಸ್ವಲ್ಪ ಲೈಟಾಗಿ ಕಹಿ ಇರ್ತಾಯಿತ್ತು. ಇವಾಗ ತರ್ತೀವಲ್ಲ ಅದು ಕಹಿ ಇರಲ್ಲ, ಮತ್ತು ಸ್ವಲ್ಪ ಅದು ಟ್ಯಾಂಗಿನೆಸ್ ಅಂದರೆ ಹುಳಿ ಇರ್ತಾಯಿತ್ತು. ಇವಾಗ ಅಷ್ಟೊಂದು ಅದು ಇರೋದಿಲ್ಲ. ಮೇ ಬಿ ಏನಕ್ಕೆ ಆಗಿರಬಹುದು ಅಂತ ಏನೋ ಇವಾಗ ವೀಡಿಯೋ ನೋಡ್ತಾ ನನಗೆ ಫ್ಲ್ಯಾಶ್ ಆಯಿತು ಹಾಗೆ. ಸೊ ಮುಂಚೆ ಅದೆಲ್ಲ ಕಹಿ ಇರ್ತಿತ್ತು ಅಂದೆ ಅಲ್ವಾ. ಸೊ ಅದಕ್ಕೆ ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೋತಾ ಇದ್ರು. ಸೊ ಅದು ಸ್ವಲ್ಪ ಕಹಿ ಹೋಗ್ತಾ ಇತ್ತು ಅದರದ್ದು. ಏನು ಮಾಡ್ತಿದ್ಯಾ? ದೆನ್ ಸೌತೆಕಾಯಿ ಮತ್ತು ಹುರುಳಿಕಾಳನ್ನ ನಾನಿಲ್ಲಿ 2 ವಿಜಿಲ್ ಹಾಕ್ಸ್ಕೊತಾ ಇದ್ದೀನಿ. ದೆನ್ ಪಲ್ಯಕ್ಕೆ ನಾನಿಲ್ಲಿ ಅಲಸಂಡೆ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೆಂಗಳೂರಲ್ಲಿ ಏನಂದರೆ ಎಲ್ಲ ವೆಜಿಟೇಬಲ್ ಶಾಪಲ್ಲಿ ಇದು ಅಲಸಂಡೆ ಸಿಗೋದಿಲ್ಲ, ಕೆಲವೊಂದು ಕಡೆ ಮಾತ್ರ ಸಿಗುತ್ತೆ. ನಾನು ಹೋಗೋ ಶಾಪಲ್ಲಿ ಆಲ್ಮೋಸ್ಟ್ ಯಾವತ್ತೂ ಇರುತ್ತೆ ಇದು. ಸೊ ನಾನು ತಗೊಂಬರ್ತೀನಿ. ಇಲ್ಲಿ ಸಾಂಬಾರಿಗೆ ನಾನು ಆವಾಗಲೇ ವಿಜಿಲ್ ಕೂಸ್ಕೊಂಡಿದ್ದೆ ಅಲ್ವಾ, ಸೌತೆಕಾಯಿ ಮತ್ತು ಹುರುಳಿಕಾಳು ಅದನ್ನ ಇಲ್ಲಿ ಪಾತ್ರೆಗೆ ಹಾಕ್ಕೊಂಡು ನೆಕ್ಸ್ಟು ರುಬ್ಬಿ ಮಸಾಲ ಹಾಕ್ಕೋತಾ ಇದ್ದೀನಿ. ನಾರ್ಮಲ್ ನೀವು ಓಲ್ಡ್ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಸೇಮ್ ಮಸಾಲ ಮನೇಲಿ ಕೊಕೊನೆಟ್ಟು ಕೊರಿಯಂಡರ್ ಎಲ್ಲ ಹಾಕಿ ಮಾಡ್ತೀನಲ್ವ. ಸೊ ಆ ಮಸಾಲೆನ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡ್ತೀನಿ. ಇನ್ನೊಂದು ಸೈಡಲ್ಲಿ ನಾನು ಪಲ್ಯಕ್ಕೂ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಹಾಗೆ ಒಗ್ಗರಣೆಗೆ ಹಾಕೋದು ಅಂದರೆ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋದು. ಒಗ್ಗರಣೆ ಚೆನ್ನಾಗಿ ಫ್ರೈ ಆದ ನಂತರ ಅಲಸಂಡೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಸೊ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇದು ರೆಡಿ. ಇವಾಗ ಇದು ಆಲ್ಮೋಸ್ಟ್ ಬೆಂದಿದೆ. ಇವಾಗ ನಾನು ತುರಿದಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ತೀನಿ. ಇದು ಬೆಂದ ನಂತರ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡೆ. ಸೊ ಪಲ್ಯನೂ ರೆಡಿ ಆಯಿತು.
ಸೊ ಇವತ್ತಿದ್ದು ರೆಡಿ ಆದ ನಂತರ ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕಲ್ವ. ಸೊ ನಾನಿಲ್ಲಿ ದೋಸೆ ಮಾಡ್ಕೊಳ್ಳೋಣ ನಾಳೆ ಬೆಳಿಗ್ಗೆ ಅಂತ ಹೇಳಿ ಅಕ್ಕಿ ನೆನೆ ಹಾಕಿದ್ದೆ. ಸೊ ಅಕ್ಕಿನ ರುಬ್ಕೋತಾ ಇದ್ದೀನಿ. ನಾನಿಲ್ಲಿ ಅವಲಕ್ಕಿ ಬದಲು ಅನ್ನನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನಾನು ದೋಸೆಗೆ ಅಕ್ಕಿ ಬಂದು 3 ಗ್ಲಾಸಷ್ಟು ಹಾಕಿದ್ದೆ. ಇದ್ರ ಮೇಲೆ ಒಂದು 3/4 ಗ್ಲಾಸಷ್ಟು ನೆನೆ ಹಾಕಿದ್ದೆ. ಸೊ ಅದನ್ನು ನಾನು ಸಪ್ರೇಟಾಗಿ ರುಬ್ಕೊಂಡು ಮತ್ತು ಮಿಕ್ಸ್ ಮಾಡಿ ಅದನ್ನ ಓವರ್ನೈಟ್ ಇಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.